ಮಾನ್ಯ ಅಧ್ಯಕ್ಷರೇ, ಈ ಪಂಚಮಶಾಲಿ ಸಮುದಾಯದವರು ಅವರನ್ನ 3B ಇಂದ 2A ಸೇರಿಸಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಶಾಲಿ ಜನಾಂಗಕ್ಕೆ ಸೇರಿದಂತ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನ ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ನ್ಯಾಯ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ಯಾರು ಕೂಡ ಅಲ್ಗಳಿಯಕ್ಕಾಗೋದಿಲ್ಲ, ಅದನ್ನು ಕೇಳಬೇಕು. ಆದ್ರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೋಬೇಕು. 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಬೆಂಚ್ ಏನ್ ಹೇಳಿದೆ ಅಂತಂದ್ರೆ, ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು, ಮತ್ತೆ ಕೇಂದ್ರದಲ್ಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠ, 9 ಜಡ್ಜ್ಗಳಿರ್ತಕ್ಕಂಥ ಪೀಠ, ಆ ಪೀಠ ಹೇಳಿರ್ತಕ್ಕಂಥದ್ದು, ಈಗ ಯಾರನ್ನೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿಸಬೇಕಾದ್ರೆ ಅಥವಾ ಬಿಡಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು, ಇವ್ರನ್ನ ಸೇರಿಸ್ಕೊಳ್ಳಿ, ಇವ್ರನ್ನ ಬಿಡಿ. ಈಗ 2002ನೇ ಇಸ್ವಿನಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿದ್ದಾರೆ, ವಿಭಾಗ ಮಾಡಿದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ಕ್ಯಾಟಗರಿ 1 ನಲ್ಲಿ 95 ಜಾತಿಗಳು, ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು, ಅತ್ಯಂತ ಹಿಂದುಳಿದ ಜಾತಿಗಳು, ದಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅತ್ಯಂತ ಹಿಂದುಳಿದ ಜಾತಿಗಳು ಬರ್ತವೆ. ಕ್ಯಾಟಗರಿ 2A ನಲ್ಲಿ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. 2A, 2B ನಲ್ಲಿ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. ಕ್ಯಾಟಗರಿ 3A, ಕ್ಯಾಟಗರಿ 3B ನಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಅತ್ಯಂತ ಹಿಂದುಳಿದವರು,
ಅತಿ ಹಿಂದುಳಿದವರು, ಹಿಂದುಳಿದವರು ಕನ್ನಡದಲ್ಲಿ ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು ಮತ್ತೆ ಹಿಂದುಳಿದವರು. 3A ನಲ್ಲಿ ಒಕ್ಕಲಿಗರು ಮತ್ತು ಬೇರೆ ಜಾತಿಗಳು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತು ವೀರಶೈವ ಲಿಂಗಾಯತರು ಮತ್ತು ಅದರ ಉಪಜಾತಿಗಳೆಲ್ಲ ಬರ್ತವೆ. ಕ್ಯಾಟಗರಿ 1ಗೆ 4% ಇದೆ. ಕ್ಯಾಟಗರಿ 2A ಗೆ 105 ಜಾತಿಗಳಿದ್ದಾವೆ, ಅದು 15% ಇದೆ. 15% ಇದೆ. 3A ನಲ್ಲಿ 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 3A ನಲ್ಲಿ ನಾನು ಈಗಲೇ ಹೇಳಿದ್ದೀನಿ ಒಕ್ಕಲಿಗರು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತೆ ಅದರ ಉಪಜಾತಿಗಳೆಲ್ಲ ಬರ್ತಾರೆ. ಇದನ್ನ ಕ್ಯಾಟಗರಿ ಮಾಡಿ 2002ನೇ ಇಸ್ವಿನಲ್ಲಿ ಮಾಡಿರೋದು. ಟು ಟೆಲ್ ಯು ದಿ ಟ್ರೂತ್, ಈ 2A ಹೆಂಗೆ ಇವರು ಪಂಚಮಶಾಲೆ ಲಿಂಗಾಯತರುಗಳು ಹೇಗೆ 2A ಬೇಕು ಅಂತ ಯಾಕೆ ಶುರು ಮಾಡಿದ್ರು?